ಒನ್ ಟೈಮ್ ನೋಡ್ಬೋದು. ಬಟ್ ಉಗ್ರಂ ನೋಡ್ಕೊಂಡು ಹೋದವ್ರಿಗೆ ಇದು ಅಷ್ಟು ಅನಿಸಲ್ಲ. ಸೊ ಉಗ್ರಂ ಸ್ಟಿಲ್ ರಿಮೈನ್ಸ್ ಪ್ರಶಾಂತ್ ನೀಲ್ಸ್ ಬೆಸ್ಟ್ ವರ್ಕ್ ಸರ್. ನೆಕ್ಸ್ಟ್ ಲೆವೆಲು ಯಶಿಲ್. ಎಲ್ಲರೂ ಮಾಡ್ತಾರೆ ಸಿನಿಮಾ. ಪ್ರಶಾಂತ್ ನೋಡಿ ಸಾರ್ಥಕವಾಯಿತು ಕನ್ನಡಿಗರ ಜನ್ಮ. ನಾ ಬಾತ ಕಡೆ ಅಭಿಮಾನಿ. ನಾನು ಮೆಜೆಸ್ಟಿಕ್ಕಿಂದ ಬಂದನು. ಅಂಬರೀಷ್ ಅಣ್ಣ ನಮ್ಮ ಕಾಟ್ಯಾರ. ಸೂಪರ್ ಚೆನ್ನಾಗಿದೆ. ಸೂಪರ್ ಐತೆ. ಸೂಪರ್ ಮೂವಿ. ಉಗ್ರಮ್ಮು KGF ನೀಟಾಗಿ ಇನ್ನೊಂದ್ಸತಿ ನೋಡಿ. ಸೂಪರ್ ಆಗಿರುತ್ತೆ. ಯಶ್ ಇಲ್ಲ, ಯಶ್ ನೆಕ್ಸ್ಟ್ ಬರ್ತಾರೆ. ಅದು ತೋರಿಸಿದ್ರು ಸ್ವಲ್ಪ, ಅದು ಟ್ವಿಸ್ಟ್ ಇದೆ. ಸೂಪರ್ ಪಿಕ್ಚರ್. ಸೆಕೆಂಡ್ ಹಾಫ್ ಟೂ ಗುಡ್. ರೀಮೇಕ್ ಥರ ಇಲ್ಲ, ಅದೇ ಥರ ಅಂತ ಹೇಳ್ಬೋದು. ರೀಮೇಕ್ ಅಂತಲ್ಲ. KGF वो अलग है और ये वर्ल्ड अलग है. ಚೆನ್ನಾಗಿದೆ ಅಣ್ಣ. ಮ್ಯೂಸಿಕ್ ಚೆನ್ನಾಗಿದೆ. ಆಕ್ಷನ್ ಸೂಪರ್. ಮ್ಯೂಸಿಕ್ ಸೂಪರ್ ಸರ್. ನಾಟ್ ಅಪ್ ಟು ದ ಮಾರ್ಕ್. ಚೆನ್ನಾಗಿದೆ. ಒನ್ ಟೈಮ್ ನೋಡ್ಬೋದು. ಬಟ್ ಉಗ್ರಂ ನೋಡ್ಕೊಂಡು ಹೋದವ್ರಿಗೆ ಇದು ಅಷ್ಟು ಅನಿಸಲ್ಲ. ಉಗ್ರಮೇ ಬೆಸ್ಟ್ ಅನಿಸುತ್ತೆ. ಇದನ್ನ ಎಲಾಬ್ರೇಟ್ ಮಾಡಿದ್ದಾರೆ, ನೋಡ್ಬೋದು ಒಂದ್ಸಲ. ಆ್ಯಕ್ಷನ್ನು ಓಕೆ, ಬಟ್ ಪ್ರಭಾಸ್ ಲೆವೆಲ್ಗಿಲ್ಲ ಆ್ಯಕ್ಷನ್. ತುಂಬ ಚೆನ್ನಾಗಿದೆ ಗುರು. ಸೊ ಉಗ್ರಂ ಸ್ಟಿಲ್ ರಿಮೈನ್ಸ್ ಪ್ರಶಾಂತ್ ನೀಲ್ಸ್ ಬೆಸ್ಟ್ ವರ್ಕ್ ಸರ್. ಉಗ್ರಂ ಯಾವುದು ಬೀಟ್ ಮಾಡೋಕ್ಕಾಗಲ್ಲ. ಸಲಾರ್ ಇಸ್ ನಥಿಂಗ್. ಉಗ್ರಂ ಇಸ್ ದಿ ಬೆಸ್ಟ್. ಚೆನ್ನಾಗಿದೆ ಸರ್, ಫಿಲಮ್ ಚೆನ್ನಾಗಿದೆ. 75% ಉಗ್ರಮ್, ಇನ್ 25% KGF ಹಾಕಿದ್ದಾರೆ ಅಷ್ಟೇ. ನೆಕ್ಸ್ಟ್ ಲೆವೆಲು. ನಾವು ಏನೋ ಊಹೆ ಮಾಡ್ಕೊಳಕ್ಕಾಗಲ್ಲ ಅವ್ರನ್ನ. ಆ ರೇಂಜಿಗಿದೆ ಇದು. ನೆಕ್ಸ್ಟ್ ವರ್ಡ್ಸ್ ಬರ್ತಾ ಇಲ್ಲ, ಯಾಕೆಂದರೆ ಅವ್ರ ಬಗ್ಗೆ ಅದಲ್ಲ ಎಷ್ಟಿಲ್ಲ, ಅದ್ರದ್ದು ಇನ್ನೂ ಇಲ್ಲ, ಅದ್ರದ್ದು ಏನು ಸೀನ್ ಇಲ್ಲ. ಇದ್ರ ಅದೇ ಹೇಳ್ತಿಲ್ವಾ, ನೆಕ್ಸ್ಟ್ ಲೆವೆಲಲ್ಲಿದ್ದಾರೆ ಪ್ರಶಾಂತ್ ನೀಲು. ಆ ಡೈರೆಕ್ಷನ್ಗೆ ಹ್ಯಾಟ್ಸ್ ಅಪ್ ಟು ಡೈರೆಕ್ಷನ್. ನೆಕ್ಸ್ಟ್ ಮೂವಿ ಬರ್ಬೇಕು, ಕಾಯ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಸರ್. ಸಖತ್ತಾಗಿದೆ. ಉಗ್ರಂ ಥರ ಮೂವಿ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಬೆಂಕಿ ಸೂಪರ್ ಆಗಿದೆ. ಪರವಾಗಿಲ್ಲ ಸರ್. ಸೂಪರ್ ಮೂವಿ. ಬೆಂಕಿ ಮೇಕಿಂಗ್ ಸಲಾರ್ ಥರ ಇದೆ ಅಂತ ಫೀಲ್ ಆಗುತ್ತೆ. ಬಟ್ ದಯವಿಟ್ಟು ಯಾರು ಹಂಗೆ ಅನ್ಕೋಬೇಡಿ. ಏನಕ್ಕಂದರೆ ಸಲಾರೇ ಬೇರೆ, KGF ಬೇರೆ, ಉಗ್ರಮೇ ಬೇರೆ. ಬಟ್ ಆ ನಿರ್ದೇಶಕರು ಮಾಡಿದ್ದಾರೆ ಅಂದಮೇಲೆ ಎಲ್ರಿಗೂ ಮನಸ್ಸಲ್ಲಿ ಬರೋದು ಒಂದೇ, ಅಯ್ಯೋ KGF ಥರ ಇರ್ಬೋದು, KGF ಥರ ಮಾಡಿಬಿಟ್ಟಿದ್ದಾರೆ. ನೀವು ಟ್ರೈಲರ್ ನೋಡಿ ಡಿಸೈಡ್ ಮಾಡಬೇಡಿ, ಸಿನಿಮಾ ನೋಡಿ ಡಿಸೈಡ್ ಮಾಡಿ. ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ, ಬಟ್ ಆ ಮೇಕಿಂಗ್ ಕಾಣಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸಿನಿಮಾ ಥರ ಮಾಡಿದ್ದಾರೆ ಅಂದಮೇಲೆ, ಪ್ಯಾನ್ ಇಂಡಿಯಾ ಸಿನಿಮಾ ಅಂದಮೇಲೆ ನಾವೆಲ್ಲರೂ ಹಂಗೆ ಅದು ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಸಿನಿಮಾ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಮಾಡ್ತಾರೆ ಸಿನಿಮಾ. ಪ್ರಶಾಂತ್ ನೋಡಿ ಸಾರ್ಥಕವಾಯಿತು ಕನ್ನಡಿಗರ ಜನ್ಮ. ಎಲ್ಲರೂ ಮಾಡ್ತಾರೆ ಸಿನಿಮಾ. ಪ್ರಶಾಂತ್ ನೀಲ್ ನೋಡಿ ಸಾರ್ಥಕವಾಯಿತು ಕನ್ನಡಿಗರ ಜನ್ಮ. ಪ್ರಶಾಂತ್ ನೀಲ್ ಮಾಡವ್ರೆ ಮೋಡಿ. ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಪ್ರಭಾಸ್ ಮೂವಿ ತುಂಬ ಜೋರು. ಈ ಮೂವಿ ನೋಡಿದರೆ ಆಗಲ್ಲ ಯಾರಿಗೂ ಬೋರು. ಸಲಾರ್ ಮೂವಿ ನೋಡಿದ್ರೆ ಆಗ್ತಾರೆ ಸೈಕ್. ಎಲ್ಲರೂ ಹತ್ಕೊಂಡು ಬನ್ನಿ RX ಬೈಕ್. ದಯವಿಟ್ಟು ಕನ್ನಡ ನಿರ್ದೇಶಕರನ್ನ ಬೆಳೆಸಿ, ಕನ್ನಡಿಗರನ್ನ ಮೊದಲು ಬೆಳೆಸಿ. ಫಸ್ಟ್ ನಮ್ಮಲ್ಲಿ ಏನು ಹೋಗಬೇಕಂದ್ರೆ, ಈ ಸಿನಿಮಾ ಹೇಗಿದೆ, ಆ ಸಿನಿಮಾ ಹೇಗಿದೆ ಅಂತ ಕಂಪೇರ್ ಮಾಡಬೇಡಿ, ಬೇರೆಯವ್ರ ಮಾತು ಕೇಳಬೇಡಿ, ನಂದು ರಿವ್ಯೂ ನೋಡಬೇಡಿ ನೀವು. ನಾನು ಸರ್ ಕನ್ನಡ ಸ್ಕ್ರೀನಿಂಗ್ ಕಮ್ಮಿ, ಅದೊಂದು ಬೇಜಾರಾಗುತ್ತೆ. ಏನು ಮಾಡೋಕ್ಕಲ್ಲ ಸರ್, ಈಗ ಫ್ಯಾನ್ ಇಂಡಿಯಾ ಅಂದಮೇಲೆ ಅದು ಹಾಕ್ತಾರೆ. ನಾವು ಸರ್ ಕನ್ನಡ ಸ್ಕ್ರೀನಿಂಗ್ ಕಮ್ಮಿ ಆಗಿದೆ. ಕಾರಣ ಏನಂದರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಮೊದಲು ನಮ್ಮ ನಿರ್ದೇಶಕರಲ್ಲಿ, ನಮ್ಮ ಪ್ರೊಡ್ಯೂಸರಲ್ಲಿ, ನಮ್ಮ ಹೀರೋಗಳಲ್ಲಿ ಒಗ್ಗಟ್ಟಿಲ್ಲ. ಅದು ಒಗ್ಗಟ್ಟಿದ್ರೆ ಖಂಡಿತ ದಯವಿಟ್ಟು ಸಿನಿಮಾ ಆಗೇ ಆಗುತ್ತೆ, ಸ್ಕ್ರೀನ್ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ಸಿನಿಮಾ ಯಾಕೆ ಕೊಡ್ತಿಲ್ಲ ಅಂತ ಯಾರೂ ಜವಾಬ್ದಾರಿ ತಗೊಳ್ತಿಲ್ಲ. ನೋಡಿ, ಅವಾಗೆಲ್ಲ 100 ದಿನ 150 ದಿನ ಸಿಲ್ವರ್ ಜೂಬ್ಲಿ ಆಗ್ತಿದ್ವಿ, ಇವಾಗೆಲ್ಲ 15 ದಿನ ಸಿನಿಮಾ ಓಡ್ತಿಲ್ಲ ಅಂದರೆ ನೀವು ಅದ್ರ ಬಗ್ಗೆ ಕೇರ್ ಮಾಡ್ತಿಲ್ಲ. ಎಲ್ಲ ಬರ್ತಿರೋ ಪ್ರಮೋಷನ್ಗೋಸ್ಕರ ಸಿನಿಮಾ ನೋಡಿ ಅಂತೀರ. ಆಮೇಲೆ ಯಾರೋ ಹೀರೋ ನಾವು ಹೋಗ್ತಿದ್ರೆ ನಾವು ಸರ್ ಒಂದು ಫೋಟೋ ಅಂತ ಕೇಳಿದ್ರೆ ನೀವು ಫೋಟೋನೂ ಕೊಡಲ್ಲ. ಫೋಟೋ ಕೊಡಲಿದ್ರೆ ಬೇಜಾರು. ಸರ್ ತೆಲುಗು ನೋಡಿದೆ ನಾನು, ಇಲ್ಲಿ ತೆಲುಗು ಇರೋದಲ್ಲ ಸರ್, ಕನ್ನಡ ಇಲ್ಲಲ್ಲ. ಥಿಯೇಟ್ರ್ ಎಲ್ಲ ಮುಂಚೆ ಅಭಿಯಣ್ಣಂದು ದರ್ಶನ ಅಣ್ಣಂದು ಯಾವನ್ನೇ ಬಂದ್ರೂ ದರ್ಶನ ಕರ್ನಾಟಕದಲ್ಲಿ ದರ್ಶನ ಆಗಕ್ಕಾಗಲ್ಲ. ಅಂಬರೀಷ್ ಅಣ್ಣ ಆಗಕ್ಕಾಗುತ್ತಾ? ಡಾಕ್ಟರ್ ಇವರು ವಿಷ್ಣುವರ್ಧನ್ ಯಾರು ಹಾಕೋಕ್ಕಾಗುತ್ತಾ? ಡಾಕ್ಟರ್ ರಾಜ್ಕುಮಾರ್ ಇವೆಲ್ಲ ಹಾಕೋಕ್ಕಾಗುತ್ತಾ? ಒಬ್ಬನೇ ಒಂದು ಕುಡಿ. ನಾನು ಟಿಕೆಟ್ ತಾಂಡಿದ್ದೆ, ಇಲ್ಲೆಲ್ಲ ಪ್ರೆಸ್ ಸಿಕ್ಕದು ನೋಡಿದೆ. ನಾನು ಯಾಕೋಸ್ಕರ ಗೊತ್ತೇ ಒಯ್ದು
ನಾ ಬಾತ ಕಾಟೆ ಕಡೆ ಅಭಿಮಾನಿ ನಾನು ಮೆಜೆಸ್ಟಿಕ್ಕಿಂದ ಹಿಡ್ಕೊ ಬಂದನು ಅಂಬರೀಷ್ ಅಣ್ಣ ನಮ್ಮ ಕಾಟ್ಯಾರ ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಅವ್ರದಿಂದ ಚೆನ್ನಾಗಿದೆ. ಸ್ಪೆಷಲ್ ಉಗ್ರಂ ವರ್ಷನ್ 2 ಸೂಪರ್ ಸೂಪರ್ ಮೂವಿ ಸೂಪರ್ ಸಕ್ಕತ್ತಾಗೈತೆ. ಸೂಪರ್ ಆಗಿದೆ. ಸೂಪರ್ ಮೂವಿ. ಸೂಪರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಬ್ರೋ. ಉಗ್ರಂ ರಿಮೇಕ್ ಚೆನ್ನಾಗಿದೆ. ಸೂಪರ್ ಮೂವಿ. ಉಗ್ರಂ KGF ನೇ ನೀಟಾಗಿ ಇನ್ನೊಂದ್ಸತಿ ನೋಡಿ. ಸೂಪರ್ ಆಗಿರುತ್ತೆ. ಯಶ್ ಇಲ್ಲ, ಯಶ್ ನೆಕ್ಸ್ಟ್ ಬರ್ತಾರೆ, ಅದು ತೋರಿಸಿದ್ರು ಸ್ವಲ್ಪ, ಅದು ಟ್ವಿಸ್ಟ್ ಇದೆ. ಸೊ ಇಟ್ ಈಸ್ ಗುಡ್ ಮೂವಿ. ನೆಕ್ಸ್ಟು ಸಲಾರ್ 2 ಅಂತೂ ಸೂಪರ್ ಆಗಿರುತ್ತೆ. ಇದು ಔಟ್ ಆಫ್ 4.5 ಕೊಡ್ಬೋದು. ಸೂಪರ್ ಆಗಿದೆ. ಎಲ್ಲ ನೋಡಿ ಎಂಟರ್ಟೈನ್ ಆಗ್ತೀರಾ. ಸೂಪರ್ ಎಂಟರ್ಟೈನರು. ನಮ್ಮ ಕನ್ನಡದಿಂದ ಬಂದವರಲ್ಲ, ಪ್ರಶಾಂತ್ ನೀಲ್ ಸಪೋರ್ಟ್ ಮಾಡಿ. ಸೂಪರ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ బాగుంది. లేదు యష్ లేదు. క్లైమాక్స్ ట్విస్ట్ బాగుంది. ప్రభాస్ వెయిటింగ్. ಸರ್ ಹೇಗಿದೆ ಮೂವಿ? ಸೂಪರ್ ಪಿಕ್ಚರ್. ಸೆಕೆಂಡ್ ಹಾಫ್ ಟೂ ಗುಡ್. ಸೆಕೆಂಡ್ ಹಾಫ್ ಅಲ್ಟಿಮೇಟ್. ಫೈಟ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಸೇಮ್ ಚೆನ್ನಾಗಿತ್ತು. ಉಗ್ರಂ ಮಾಡಿಫೈಡ್ ಅಷ್ಟೇ ಫುಲ್ಲು. ಹಾಂ ಅಷ್ಟೇ, ಇನ್ನೇನಿಲ್ಲ. ಮೂವಿ ಚೆನ್ನಾಗಿದೆ, ನೋಡಿದ್ದೀವಿ. ಅದೇ ಥರ ಇದೆ, ಆದರೆ ವಿಜುವಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ರೀಮೇಕ್ ಥರ ಇಲ್ಲ, ಅದೇ ಥರ ಅಂತ ಹೇಳ್ಬೋದು. ರೀಮೇಕ್ ಅಂತಲ್ಲ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅದೇ ಥರ ಅನಿಸುತ್ತೆ ಸ್ವಲ್ಪ, ಆದರೂ ಡಿಫ್ರೆಂಟ್ ಇದೆ ಫುಲ್ಲು. ಚೆನ್ನಾಗಿದೆ. బాగుంది. हाँ क्लाइमैक्स अच्छा है कि मतलब ऐसा दिखा है कि ये नया वर्ल्ड है, कि नया वर्ल्ड की तरह दिखाया. हाँ सलार 2 है, वेटिंग. हाँ KGF वो अलग है और ये वर्ल्ड अलग है. हाँ उग्रम तो रीमेक है बट प्लॉट इट वाज प्लॉट बट द वर्ल्ड वाज डिफरेंट. प्लॉट वाज सेम. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.